ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ, ಏನವ ಇನ್ನೇನು ನಮ್ಮ ಮನೆ ಹಾಳು ಮಾಡಬೇಕು ಅಂತ ಹೊಂಚಾಕೊಂಡ್ ಬಂದಿದ್ದೀಳು? ಮಾವ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಓಹೋ, ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ನಿನಗೆ ಸಹಾಯ ಬೇರೆ ಮಾಡ್ತಾರೆ. ಅದೇನು ಅಂತ ಮೊದಲು ಬಗಳು. ಸಹಾಯ ಮಾಡ್ಬೇಕಾ ಬೇಡ ಅಂತ ಆಮೇಲೆ ನಾನು ತೀರ್ಮಾನ ತಗೋತೀನಿ. ಮಾವ, ಸಿದ್ದು ಅವ್ರನ್ನ ಇಂಥ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಿಲ್ಲ ನನಗೆ. ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ನಾನು ಅವನ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಯ್ತದ? ಇಲ್ಲ ಹೋಗ್ಲಾ ತೆಪ್ಪಕ್ಕಂತ ನಾನೇನು ಹೇಳಿ ಕಳ್ಸಿದ್ನ ಅವನಿಗೆ. ಸಾರಿ ಹೇಳಿದ್ದೀನಿ ಬೇಡಕಲ್ಲ ಅಂತ. ಪಶ್ಚಾತ್ತಾಪ ಬೇಳೆಕಾಳು ಅಂತ ಹೋಗವನೆ ಅನ್ಭವಿಸ್ಲಿ ಬಿಡು. ನಿನ್ನ ಮದುವೆ ಆಗಿದ್ದ ಕರ್ಮಕ್ಕೆ ಇದೆಲ್ಲ ಆಗ್ಬೇಕಾಗಿದೆ ಅಲ್ವೇ ಅವನಿಗೆ? ಮಾವ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನೀವು ಒಂದು ಮಾತು ಹೇಳಿದ್ರೆ ಸಿದ್ದು ಅವ್ರಿಗೆ ಬೇಲ್ ಸಿಗುತ್ತೆ. ಅವ್ರನ್ನ ಹೇಗಾದರೂ ಮಾಡಿ ಹೊರಗೆ ಕರ್ಕೊಂಬನ್ನಿ ಮಾವ, ಪ್ಲೀಸ್. ಸರಿ ಕಣವ, ನಾನು ಅವನ್ನ ಆಚೆ ಕರ್ಕೊಂಬಂದಂತ ಇಟ್ಕೋ. ಅದರಿಂದ ನನಗೇನು ಉಪಯೋಗ ಹೇಳು? ಅಂದರೆ ಕಣವ, ನಾವು ಹೇಳಿ ಕೇಳಿ ರಾಜಕೀಯದವರು. ನಾವು ಏನು ಉಪಯೋಗ ಇಲ್ಲ, ಏನು ಸಹಾಯ ಮಾಡೋಕ್ಕಿಲ್ಲ. ಮೊದಲೇ ನೀವಿಬ್ಬರು ಮದುವೆ ಆಗಿದ್ದು ನನಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ. ನಾನು ಕಷ್ಟಪಟ್ಟು ಅವ್ನ ಆಚೆ ಕರ್ಕೊಂಬಂದು ನೀವಿಬ್ರು ಚೆನ್ನಾಗಿರೋದು ನೋಡೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಒಂದು ಕೆಲಸ ಮಾಡು, ನೀನು ಅವನ್ನ ಬಿಟ್ಬಿಡು, ನಾನು ಅವನ್ನ ಜೈಲಿಂದ ಆಚೆ ಕರ್ಕೊಂಬಂದ್ಬಿಡ್ತೀನಿ. ಏನು ಮಾವ ಹೇಳ್ತಿದ್ದೀರಾ? ಹೂ ಕಣವ, ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೋಬೇಕಾಯ್ತದೆ. ನಿಜವಾಗ್ಲೂ ನಿನ್ಗೆ ಅವನ ಮೇಲೆ ನಿಜವಾದ ಪ್ರೀತಿ, ಅವ್ನು ಚೆನ್ನಾಗಿರ್ಬೇಕು ಅಂತ ಆಸೆ ಇದ್ದರೆ ಅವ್ನ ಪಾಡ್ಗೆ ಅವ್ನು ಬಿಟ್ಬಿಡು. ಹಾಗಾದ್ರೂ ಅವ್ನು ನೆಮ್ಮದಿಯಾಗಿರ್ತಾನೆ. ರಾಜ್ ನಂಗಿದ್ದವನು ನಮ್ಮ ಸಿದ್ದೇಗೌಡ. ಈಟೆಲ್ಲ ಅವಮಾನ ಆಗ್ತಾ ಇರೋದು ನೀನು ಅವನ ಜೀವನದಲ್ಲಿ ಕಾಲಿಕ್ಕಿದ ಮೇಲೆಯಾ? ನೋಡು, ಅವನು ಮೊದಲಿನಂಗೆ ಮಹಾರಾಜನಂಗೆ ಇರಬೇಕು ಅಂದರೆ ನೀನು ಅವನು ಜೊತೆಲಿ ಇರಬಾರ್ದು. ಆಟೆಯ ಮಾವ, ಏನು ಮಾವ, ನಿನ್ನಿಂದ ತಾನೇ ಅವ್ನು ಈಟೆಲ್ಲ ಕಷ್ಟಪಡ್ತಾ ಇರೋದು. ಒಂದು ಕೆಲಸ ಮಾಡು, ನೀನೇ ಅವನಿಂದ ದೂರ ಆಗ್ಬಿಡು, ಆಮ್ಯಾಕಾದ್ರೆ ಅವ್ನು ನೆಮ್ಮದಿಯಾಗಿರ್ತಾನೆ. ಮಾಡವ, ಈಗಲೂ ಕಡೆದಾಗ ಹೇಳ್ತಾ ಇವನಿ, ಅವ್ನು ಚೆನ್ನಾಗಿರೋದು ಇಲ್ಲದೆ ಇರೋದು ಎಲ್ಲ ನಿನ್ನ ಕೈಲೇ ಐತೆ. ಬಿರಿನೇ ಒಂದು ತೀರ್ಮಾನ ತಕೋ. ದೊಡ್ಡವರಾಗಿ ನೀವೇ ಹೀಗೆ ಹೇಳಿಬಿಟ್ರೆ ಹೇಗೆ ಮಾವ? ಸಿದ್ದು ಅವ್ರನ್ನ ಬಿಟ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಅದು ನಿನ್ನಣೆ ಬರ ಕಣವ. ನೀವೇ ನಮ್ಮನ್ನು ಹೇಳಿ ಕೇಳಿ ಮದುವೆ ಆಗಿದ್ರಾ? ನೀನೆಲ್ಲಾದ್ರೂ ಹೋಗು, ಅದು ನನಗೆ ಬೇಡದಾರ ವಿಷಯ. ನೋಡು, ನಿನಗೆ ಟೈಮ್ ಕೊಡ್ತಾ ಇವನಿ, ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಒಟ್ಟಿನಲ್ಲಿ ನೀವಿಬ್ರು ಜೊತೆಲಿ ಇರಬಾರ್ದು. ಆಟೆಯ ನಮ್ಮ ಸಿದ್ದೇಗೌಡ ಜೈಲಿಂದ ಮನೆಗೆ ಬರೋದ್ರೊಳಗೆ ನೀನು ನಮ್ಮ ಮನೆ ಖಾಲಿ ಮಾಡಿರಬೇಕು. ಹಂಗಿದ್ರೆ ನಾನು ಅವನ್ನ ಬಿಡ್ಸ್ಕೊಂಬರ್ತೀನಿ. ಅದು ಬಿಟ್ಟು ನಾನು ಅವನ ಜೊತೆನೇ ಇರ್ತೀನಿ ಅಂತ ನೀನೇನಾದ್ರು ಆಟ ಇಟ್ಕೊಂಡು ಕೂತ್ಕೊಂಡ್ರೆ ಅವ್ನ ಜೈಲಲ್ಲೇ ಕೊಳಿತಾ ಇರಲಿ ಬಿಡು. ನಿನಗೇನು ಮಾವ, ಕೈ ಬಿಟ್ಟು ನೋಡು, ನಾನು ಹೇಳೋದೆಲ್ಲ ಹೇಳಿವ್ನಿ. ಇನ್ನೇನೇ ತೀರ್ಮಾನ ಆದರೂ ನಿಂದೆಯ, ಎಲ್ಲ ನಿನ್ನ ತೀರ್ಮಾನದ ಮೇಲೆ ನಿಂತದೆ. ನನ್ನ ಮಗನ ಜೀವನ ನಿನ್ನ ಕೈಲೈತೆ. ನೋಡು ಎಂಥ ಕರ್ಮ ಒಂದು. ಲಕ್ಷ್ಮೀ ನಿವಾಸ ಲಕ್ಷ್ಮೀ